ನಮಸ್ಕಾರ ಗೆಳೆಯರೆ, ಇಂದು ನಾವು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ರಹಸ್ಯಮಯ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಅದುವೇ ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವು ಭಗವಾನ್ ವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಈ ಕ್ಷೇತ್ರದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ದಿವಾಕರ ಮುನಿ ಎಂಬುವವರಿಗೆ ವಿಷ್ಣುವು ಬಾಲಕನ ರೂಪದಲ್ಲಿ ದರ್ಶನ ನೀಡಿದ್ದನು. ಆ ಬಾಲಕನು ಓಡಿ ಹೋಗಿ ಒಂದು ದೊಡ್ಡ ಇಲುಪ್ಪೆ ಮರದೊಳಗೆ ಅದೃಶ್ಯನಾದನು ಎಂದು ಹೇಳಲಾಗುತ್ತದೆ. ತಕ್ಷಣವೇ ಆ ಮರವು ಉರುಳಿ ಬಿದ್ದು 18 ಮೈಲಿ ಉದ್ದದ ಬೃಹತ್ ವಿಷ್ಣುವಿನ ರೂಪ ತಾಳಿತು. ಮುನಿಯ ಪ್ರಾರ್ಥನೆಯ ಮೇರೆಗೆ ಭಗವಂತನು ತನ್ನ ಗಾತ್ರವನ್ನು ಕಡಿಮೆ ಮಾಡಿಕೊಂಡು ಈಗಿನ ರೂಪದಲ್ಲಿ ನೆಲೆಸಿದನು. ಈ ದೇವಸ್ಥಾನದ ವಾಸ್ತುಶಿಲ್ಪವು ಕೇರಳ ಮತ್ತು ದ್ರಾವಿಡ ಶೈಲಿಯ ಅದ್ಭುತ ಮಿಶ್ರಣವಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ 100 ಅಡಿ ಎತ್ತರದ ಭವ್ಯವಾದ ಗೋಪುರ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಭಗವಾನ್ ವಿಷ್ಣುವು ಅನಂತ ಶಯನ ಭಂಗಿಯಲ್ಲಿದ್ದಾರೆ. ಅಂದರೆ ಆದಿಶೇಷನ ಮೇಲೆ ಮಲಗಿರುವ ಭಂಗಿಯಲ್ಲಿ ಸ್ವಾಮಿಯು ದರ್ಶನ ನೀಡುತ್ತಾರೆ. ಈ ವಿಗ್ರಹವು ಕೇವಲ ಕಲ್ಲಿನಿಂದ ಮಾಡಿದ್ದಲ್ಲ, ಇದು ತುಂಬಾ ವಿಶೇಷವಾದುದು. ಇದನ್ನು 12,008 ಪವಿತ್ರ ಸಾಲಿಗ್ರಾಮ ಶಿಲೆಗಳಿಂದ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ಸಾಲಿಗ್ರಾಮಗಳನ್ನು ನೇಪಾಳದ ಗಂಡಕಿ ನದಿಯಿಂದ ತರಲಾಗಿತ್ತು. ವಿಗ್ರಹದ ಮೇಲೆ ಕಟುಶರ್ಕರ ಯೋಗಂ ಎಂಬ ವಿಶೇಷ ಆಯುರ್ವೇದ ಲೇಪನವನ್ನು ಹಚ್ಚಲಾಗಿದೆ. ಇದು ವಿಗ್ರಹವನ್ನು ಶತಮಾನಗಳ ಕಾಲ ಕೆಡದಂತೆ ರಕ್ಷಿಸುತ್ತದೆ. ಸ್ವಾಮಿಯ ದರ್ಶನವನ್ನು 3 ಪ್ರತ್ಯೇಕ ಬಾಗಿಲುಗಳ ಮೂಲಕ ಮಾತ್ರ ಮಾಡಬಹುದು. ಮೊದಲ ಬಾಗಿಲಿನಲ್ಲಿ ಸ್ವಾಮಿಯ ಮುಖ ಮತ್ತು ಶಿವಲಿಂಗವನ್ನು ಕಾಣಬಹುದು. ಎರಡನೇ ಬಾಗಿಲಿನಲ್ಲಿ ಸ್ವಾಮಿಯ ನಾಭಿಯಿಂದ ಉದ್ಭವಿಸಿದ ಬ್ರಹ್ಮದೇವನನ್ನು ಕಾಣಬಹುದು. ಮೂರನೇ ಬಾಗಿಲಿನಲ್ಲಿ ಸ್ವಾಮಿಯ ಪಾದಕಮಲಗಳ ದರ್ಶನವಾಗುತ್ತದೆ. ಈ ದೇವಸ್ಥಾನವು ತಿರುವಾಂಕೂರು ರಾಜವಂಶದ ಆಳ್ವಿಕೆಗೆ ಒಳಪಟ್ಟಿದೆ. 1750ರಲ್ಲಿ ಮಹಾರಾಜ ಮಾರ್ತಾಂಡ ವರ್ಮ ಅವರು ಒಂದು ಐತಿಹಾಸಿಕ ನಿರ್ಧಾರ ಕೈಗೊಂಡರು. ಅವರು ತಮ್ಮ ಇಡೀ ರಾಜ್ಯವನ್ನು ಪದ್ಮನಾಭ ಸ್ವಾಮಿಗೆ ಅರ್ಪಿಸಿದರು. ಅಂದಿನಿಂದ ರಾಜವಂಶದವರು ಪದ್ಮನಾಭ ದಾಸರಾಗಿ ದೇವಸ್ಥಾನದ ಸೇವೆ ಮಾಡುತ್ತಿದ್ದಾರೆ. ಈ ದೇವಸ್ಥಾನವು ಜಗತ್ತಿನ ಗಮನ ಸೆಳೆದಿದ್ದು ಇಲ್ಲಿನ ನಿಗೂಢ ನೆಲಮಾಳಿಗೆಗಳಿಂದ. ಇಲ್ಲಿ ಒಟ್ಟು 6 ಪ್ರಮುಖ ನೆಲಮಾಳಿಗೆಗಳಿವೆ. ಇವುಗಳನ್ನು ಪೋರ್ಟ್ ಎ ನಿಂದ ಎಫ್ ವರೆಗೆ ಹೆಸರಿಸಲಾಗಿದೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ನೆಲಮಾಳಿಗೆಗಳನ್ನು ತೆರೆಯಲು ಪ್ರಯತ್ನಿಸಲಾಯಿತು. ಪೋರ್ಟ್ ಎ ಅನ್ನು ತೆರೆದಾಗ ಇಡೀ ಜಗತ್ತೇ ಆಶ್ಚರ್ಯಚಕಿತವಾಯಿತು. ಅಲ್ಲಿ ಟನ್ ಗಟ್ಟಲೆ ಚಿನ್ನದ ನಾಣ್ಯಗಳು, ವಜ್ರದ ಹಾರಗಳು ಮತ್ತು ರತ್ನಗಳು ಪತ್ತೆಯಾದವು. ಸುಮಾರು 4 ಅಡಿ ಎತ್ತರದ ಶುದ್ಧ ಚಿನ್ನದ ವಿಷ್ಣುವಿನ ಪ್ರತಿಮೆಯೂ ಅಲ್ಲಿತ್ತು. ಅಂದಾಜಿನ ಪ್ರಕಾರ ಈ ನಿಧಿಯ ಮೌಲ್ಯ 1 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ. ಆದರೆ ಇತಿಹಾಸಕಾರರ ಪ್ರಕಾರ ಇದರ ಸಾಂಸ್ಕೃತಿಕ ಮೌಲ್ಯ 10 ಪಟ್ಟು ಹೆಚ್ಚು ಇರಬಹುದು. ಇದೇ ಕಾರಣಕ್ಕೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ಧಾರ್ಮಿಕ ಸಂಸ್ಥೆಯಾಗಿದೆ. ಆದರೆ ನಿಜವಾದ ರಹಸ್ಯ ಇರುವುದು ಪೋರ್ಟ್ ಬಿ ಅಥವಾ ಬಿ ನೆಲಮಾಳಿಗೆಯಲ್ಲಿ. ಈ ನೆಲಮಾಳಿಗೆಯ ಬಾಗಿಲನ್ನು ಇಂದಿನವರೆಗೂ ಯಾರೂ ತೆರೆದಿಲ್ಲ. ಈ ಬಾಗಿಲಿನ ಮೇಲೆ 2 ದೊಡ್ಡ ನಾಗರಹಾವುಗಳ ಚಿತ್ರಗಳಿವೆ. ಇದಕ್ಕೆ ಯಾವುದೇ ಬೀಗ ಅಥವಾ ಬೋಲ್ಟ್ ಇಲ್ಲದಿರುವುದು ವಿಶೇಷ. ಇದನ್ನು ನಾಗಬಂಧನ ಅಥವಾ ನಾಗಪಾಶ ಮಂತ್ರದಿಂದ ಮುಚ್ಚಲಾಗಿದೆ ಎಂದು ನಂಬಲಾಗಿದೆ. ಇದನ್ನು ತೆರೆಯಬೇಕಾದರೆ ಸಿದ್ಧ ಪುರುಷರು ಗರುಡ ಮಂತ್ರವನ್ನು ಪಠಿಸಬೇಕು ಎಂದು ಹೇಳುತ್ತಾರೆ. ತಪ್ಪಾದ ರೀತಿಯಲ್ಲಿ ಬಾಗಿಲು ತೆರೆಯಲು ಪ್ರಯತ್ನಿಸಿದರೆ ದೇಶಕ್ಕೆ ಆಪತ್ತು ಬರುತ್ತದೆ ಎಂಬ ಭಯವಿದೆ. 1930ರಲ್ಲಿ ಇದನ್ನು ತೆರೆಯಲು ಪ್ರಯತ್ನಿಸಿದಾಗ ಸಾವಿರಾರು ಹಾವುಗಳು ಪ್ರತ್ಯಕ್ಷವಾದವು ಎಂಬ ಕಥೆಯೂ ಇದೆ. ಇಂದಿಗೂ ಈ ಬಾಗಿಲು ವಿಜ್ಞಾನಕ್ಕೆ ಸವಾಲಾಗಿ ಉಳಿದಿದೆ. ದೇವಸ್ಥಾನದ ಒಳಗೆ ಹೋಗಲು ಕಟ್ಟುನಿಟ್ಟಾದ ನಿಯಮಗಳಿವೆ. ಪುರುಷರು ಕೇವಲ ಪಂಚೆ ಧರಿಸಿ ಮೇಲ್ಗಡೆ ಬಟ್ಟೆ ಇಲ್ಲದೆ ಪ್ರವೇಶಿಸಬೇಕು. ಮಹಿಳೆಯರು ಸೀರೆ ಅಥವಾ ಲಂಗದಾವಣಿ ಧರಿಸುವುದು ಕಡ್ಡಾಯ. ಇದು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡುವ ಉದ್ದೇಶ ಹೊಂದಿದೆ. ಇಲ್ಲಿನ ಸೀವೇಲಿಪುರ ಎಂಬ ಕಾರಿಡಾರ್ ಅತ್ಯಂತ ಸುಂದರವಾಗಿದೆ. ಇದರಲ್ಲಿ 365 ಕೆತ್ತನೆಯ ಕಂಬಗಳಿದ್ದು ಪ್ರತಿಯೊಂದು ಕಂಬವು ಅದ್ಭುತ ಕಲೆಯಾಗಿದೆ. ದೇವಸ್ಥಾನದ ಆವರಣದಲ್ಲಿ ಪದ್ಮತೀರ್ಥಂ ಎಂಬ ಪವಿತ್ರ ಕೆರೆ ಇದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನಕ್ಕೆ ಹೋಗುತ್ತಾರೆ. ದೇವಸ್ಥಾನದ ಗೋಪುರದ ಮೇಲೆ 7 ಚಿನ್ನದ ಕಲಶಗಳಿವೆ. ಪ್ರತಿ 6 ವರ್ಷಕ್ಕೊಮ್ಮೆ ಇಲ್ಲಿ ಮುರಜಪಂ ಎಂಬ ದೊಡ್ಡ ಉತ್ಸವ ನಡೆಯುತ್ತದೆ.
ಈ ಸಮಯದಲ್ಲಿ ಲಕ್ಷಾಂತರ ದೀಪಗಳಿಂದ ದೇವಸ್ಥಾನವನ್ನು ಅಲಂಕರಿಸಲಾಗುತ್ತದೆ. ಇದನ್ನು ನೋಡಲು 2 ಕಣ್ಣುಗಳು ಸಾಲದು. ಬ್ರಿಟಿಷರ ಕಾಲದಲ್ಲೂ ಈ ದೇವಸ್ಥಾನದ ಸಂಪತ್ತನ್ನು ಮುಟ್ಟಲು ಅವರಿಗೆ ಸಾಧ್ಯವಾಗಲಿಲ್ಲ. ತಿರುವಾಂಕೂರು ರಾಜರು ತಮ್ಮ ಪ್ರಾಣ ಹೋದರೂ ದೇವಸ್ಥಾನದ ನಿಧಿಯನ್ನು ರಕ್ಷಿಸಿದರು. ಈ ನಿಧಿಯು ಕೇವಲ ಆಸ್ತಿಯಲ್ಲ, ಅದು ಜನರ ನಂಬಿಕೆಯ ಸಂಕೇತ. ದೇವಸ್ಥಾನದ ಒಳಗೆ ಫೋಟೋಗ್ರಫಿ ಅಥವಾ ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿದೆ. ಹಾಗಾಗಿ ಇಲ್ಲಿನ ಒಳಗಿನ ಸೌಂದರ್ಯವನ್ನು ಕಣ್ಣಾರೆ ಕಂಡು ಆನಂದಿಸಬೇಕು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನೆಲಮಾಳಿಗೆಯ ಅಡಿಯಲ್ಲಿ ಇನ್ನೂ ಅನೇಕ ರಹಸ್ಯಗಳಿವೆ. ಬಿ ನೆಲಮಾಳಿಗೆಯ ಹಿಂದೆ ಸಮುದ್ರದ ನೀರು ನುಗ್ಗುವ ದಾರಿ ಇದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಇವೆಲ್ಲವೂ ಕೇವಲ ಊಹೆಗಳು ಮಾತ್ರ. ದೇವಸ್ಥಾನದ ಅರ್ಚಕರು ಬಹಳ ನಿಷ್ಠೆಯಿಂದ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಪ್ರತಿದಿನ ನಡೆಯುವ ದೀಪಾರಾಧನೆ ಅತ್ಯಂತ ಮನಮೋಹಕವಾಗಿರುತ್ತದೆ. ಇಲ್ಲಿನ ಪ್ರಸಾದ ಕೂಡ ತುಂಬಾ ರುಚಿಕರ ಮತ್ತು ಪವಿತ್ರವಾಗಿರುತ್ತದೆ. ಈ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಇತಿಹಾಸ ಭಂಡಾರ. ಭಾರತದ ಭವ್ಯ ಸಂಸ್ಕೃತಿಗೆ ಇದೊಂದು ಉತ್ತಮ ಉದಾಹರಣೆ. ನೀವು ಕೇರಳಕ್ಕೆ ಹೋದರೆ ಖಂಡಿತವಾಗಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಇಲ್ಲಿನ ಶಾಂತಿ ಮತ್ತು ದೈವಿಕ ಶಕ್ತಿ ನಿಮ್ಮ ಮನಸ್ಸನ್ನು ಪುಳಕಿತಗೊಳಿಸುತ್ತದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ದೇವಸ್ಥಾನದ ನಿರ್ವಹಣೆಯನ್ನು ರಾಜವಂಶಕ್ಕೆ ವಹಿಸಿದೆ. ಇದರಿಂದ ಭಕ್ತರಲ್ಲಿ ಮತ್ತಷ್ಟು ಸಂತಸ ಮೂಡಿದೆ. ಅನಂತ ಪದ್ಮನಾಭ ಸ್ವಾಮಿಯು ಎಲ್ಲರಲ್ಲೂ ರಕ್ಷಿಸಲಿ ಎಂಬುದು ಜನರ ಹಾರೈಕೆ. ಈ ವಿಡಿಯೋದಲ್ಲಿ ನಾವು ದೇವಸ್ಥಾನದ ಇತಿಹಾಸ ಮತ್ತು ರಹಸ್ಯಗಳನ್ನು ನೋಡಿದೆವು. ನಿಮಗೆ ಈ ಮಾಹಿತಿ ಹೊಸದಾಗಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ಇತಿಹಾಸಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾರತದ ಪ್ರತಿಯೊಂದು ದೇವಸ್ಥಾನದ ಹಿಂದೆ ಇಂತಹದೇ ಒಂದು ಕಥೆ ಇದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮ ಜವಾಬ್ದಾರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.